ಹೌದಮ್ಮ, ಸ್ವಲ್ಪನೂ ಹೋಲಿಕೆ ಇಲ್ಲ. ನಾಣಿ ಅವ್ರೆ, ಅವಳನ್ನ ಕರ್ಕೊಂಡು ಬನ್ನಿ. ಸರಿ ಮೇಡಮ್. ಬೇಡ ನಾಣಿ. ಯಾಕೆ ಬೇಡ ಅಂದ್ರೆ ಹೊಸಬರನ್ನ ಯಾರೇ ನೋಡಿದ್ರು ಅವಳು ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾಳಮ್ಮ. ಹೌದು ಮೇಡಮ್. ಅದೇನ್ ಕಾಯಿಲೆ? ಅಬ್ಬಾ, ಹಳೇದ್ ನೆನಪಿಗೆ ಬರೋ ಕಾಯಿಲೆ ಅಮ್ಮ. ವಾಟ್? ಅಂದ್ರೆ ಅವಳು ಹಳೇದನ್ ಮರ್ತೋಗಿದ್ದಾಳಲ್ವೇನಮ್ಮ. ಹೊಸಬ್ರನ್ನ ಯಾರನ್ನೇ ನೋಡಿದ್ರು ಅವಳು ಭಯ ಪಡ್ತಾಳೆ. ಪರವಾಗಿಲ್ಲ, ಒಂದ್ಸರಿ ನೋಡ್ತೀವಿ ನಾಣಿ ಅವ್ರೆ, ಕರ್ಕೊಂಡ್ ಬನ್ನಿ. ಸರಿ ಮೇಡಮ್. ನಮ್ಮ ಮೀನಾಕ್ಷಿ ಹತ್ರ ಹೋಗಿ ಜಾನಕಿ ಅವ್ರನ್ನ ಕರ್ಕೊಂಡು ಬರಕ್ಕೆ ಹೇಳ್ತೀನಿ. ಮೀನಾಕ್ಷಿ. ಏನ್ರಿ? ರೂಪಾ ಮೇಡಮ್ ಅವ್ರ ಮಗಳು ನಿತ್ಯ ಅವರು ಬಂದಿದ್ದಾರೆ. ಹೌದಾ? ಬಂದು ಕಾಫಿ ಟೀ ಏನಾದ್ರೂ ಕೊಡು ಅಂತೀರಾ? ಇವಾಗ ಅದೇನು ಬೇಡ ಬಿಡು. ನಿತ್ಯ ಅವರು ಜಾನಕಿ ಅವ್ರನ್ನ ನೋಡ್ಬೇಕಂತೆ. ಅವ್ರನ್ನ ಒಂದ್ಸಾರಿ ನಮ್ಮ ಮನೆ ಕರ್ಕೊಂಡ್ ಬರ್ತೀಯಾ? ಕರ್ಕೊಂಡ್ ಬರ್ಬೋದು, ಆದ್ರೆ ಅದಕ್ಕೆ ಅವ್ರು ಮಲಗಿದ್ದಾರೆ ಅಲ್ವಾ? ಏನಾಯ್ತು? ಆಗ್ಲೇ ಅದಕ್ಕೆ ಅವ್ರಿಗೆ ಹಳೇದ್ ನೆನ್ಪಕ್ ಬಂದಿತ್ತು ರೀ. ಹಳೇದು ನೆನ್ಪಿಗ್ ಬಂತ? ಏನ್ ಹೇಳಿದ್ರು? ಅದು ಅವ್ರದ್ ಯಾವ್ದೋ ಹಳ್ಳಿ ಅಂತೆ. ಅವ್ರ ಅಮ್ಮ. ನಾಣಿ ಅವ್ರೆ, ಅಲ್ಲಿ ನೋಡು, ನಿತ್ಯ ಅವರು ಕರಿತಿದ್ದಾರೆ. ಬೇಗ ಹೋಗಿ ಜಾನಕಿ ಅವ್ರನ್ನ ಕರ್ಕೊಂಡ್ ಬಾ. ಆರೋಗ್ಯ ಸರಿ ಇಲ್ದಿರೋ ವ್ಯಕ್ತಿನ ಹೇಗ್ ಬಾ ಅಂತ ಹೇಳಿರಿ? ಅದು ನಿಜನೇ. ಜೊತೆಗೆ ಇವರು ಇಲ್ಲಿ ಜಾಸ್ತಿ ಹೊತ್ತಿರಬಾರ್ದು. ನಾನು ಏನೋ ಒಂದ್ ಹೇಳಿ ಅವ್ರನ್ನ ಕಳಿಸ್ತೀನಿ. ನಿನ್ ಕೆಲಸ ನೋಡ್ಕೋ. ಸಾರಿ ಮೇಡಮ್, ಜಾನಕಿ ಅವರಿಗೆ ಮೈ ಹುಷಾರಿಲ್ಲದೆ ಮಲ್ಕೊಂಡಿದ್ದಾರಂತೆ. ಇನ್ನೊಂದ್ಸರಿ ಯಾವಾಗಾದ್ರೂ ಬಂದು ನೋಡಿರಂತೆ. ನಾನು ಹೇಳ್ದೆ ಅಲ್ವಾ ನಿತ್ಯ, ಮತ್ತೆ ನಾವ್ ಯಾವಾಗಾದ್ರೂ ಬರೋಣ ಬಾಮ್ಮ. ಅಬ್ಬಾ, ಯಾವಾಗ ಬಂದ್ರು ಇದೇ ಟೆನ್ಷನ್ ಇರುತ್ತೆ ಅಲ್ವಾ? ಟೆನ್ಷನ್ ಏನು? ಅದೇನಮ್ಮ, ಜಾನಕಿ ಹೆಲ್ತ್ ಟೆನ್ಷನ್. ಅವಳೇನಾದ್ರೂ ಪರ್ಮನೆಂಟ್ ಪೇಷಂಟಾ? ಏನೋನಮ್ಮ, ಅದೇನ್ ಕಾಯಿಲೆನೋ ಏನೋ. ನಾವು ದೂರ ಇದ್ರೇನೆ ಒಳ್ಳೇದು. ಮೊದ್ಲೇ ಕಾಲ ಸರಿ ಇಲ್ಲ. ಓಕೆ ನಾಣಿ ಅವ್ರೆ, ಜೈ ಬಗ್ಗೆ ಗೊತ್ತಾದ್ರೆ ಹೇಳಿ. ಖಂಡಿತ ಮೇಡಮ್.